ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಮಾರ್ಚ್ ಯುಗಾದಿ ನಂತರ ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ಇರುತ್ತಾಳೆ. ಅವಳ ಮತ್ತು ನಿಮ್ಮ ಸಂಬಂಧವನ್ನು ತಿಳಿದುಕೊಳ್ಳಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳ ಮೂಲಕ ನೀವು ಯಾವ ರೀತಿ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಶೇಷವಾದ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಬದಲಾವಣೆ ಯಾವುದು, ಆ ಮಹಿಳೆ ನಿಮ್ಮ ಜೀವನಕ್ಕೆ ಯಾವ ರೀತಿ ಪ್ರವೇಶ ಮಾಡ್ತಾರೆ, ನಿಮ್ಮ ಮತ್ತು ಅವರ ಸಂಬಂಧ ಅದ್ಭುತವಾದ ಬದಲಾವಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಸಮಯ ಅಂದರೆ ಮಾರ್ಚ್ ಯುಗಾದಿ ಕಳೆದ ನಂತರ ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಡಬೇಡಿ. ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ನಿಂತುಕೊಳ್ತಾಳೆ, ನಿಮ್ಮ ಕಷ್ಟದಲ್ಲಿ ಜೊತೆಯಾಗುತ್ತಾಳೆ, ನಿಮಗೆ ಉತ್ತಮವಾದ ಸಲಹೆಗಳನ್ನು ನೀಡ್ತಾಳೆ. ಈ ಮಹಿಳೆ ಸ್ವಂತ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅವಳ ಹೆಜ್ಜೆಗಳು ಅಷ್ಟು ಶುಭವಾಗಿರುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಿಂದ ಬಡತನ, ಎಲ್ಲ ರೀತಿಯ ದುಷ್ಟತೆ, ದರಿದ್ರತೆ, ನಕಾರಾತ್ಮಕತೆ ಸಂಪೂರ್ಣವಾಗಿ ದೂರವಾಗುತ್ತೆ. ಒಟ್ಟಾರೆಯಾಗಿ ಶಾಶ್ವತವಾಗಿ ನಿಮ್ಮ ಜೀವನ ಅದ್ಭುತವಾಗಿರುವುದಕ್ಕೆ ಆ ಮಹಿಳೆಯ ಒಂದು ವಿಶೇಷವಾದ ಬೆಂಬಲವೇ ಸಾಧ್ಯವಾಗೋದು. ಒಟ್ಟಾರೆಯಾಗಿ ಪ್ರಶ್ನೆ ಏನೆಂದರೆ, ಮಾರ್ಚ್ ತಿಂಗಳು ಯಾವ ದಿನ ಅವಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ, ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೃಶ್ಚಿಕ ರಾಶಿಯವರು ಬಹಳಷ್ಟು ಬುದ್ಧಿವಂತರು, ಎಲ್ಲ ರೀತಿಯ ಒಂದು ತಾಳ್ಮೆಯನ್ನು ಹೊಂದಿರತಕ್ಕಂತಹ ಜನರು. ನೀವು ಅವಳನ್ನು ನೋಡಿದ ತಕ್ಷಣ ಗುರುತಿಸುವಲ್ಲಿ ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅವಳ ನಿಮ್ಮ ಜೊತೆ ಜೀವನ ಪೂರ್ತಿ ನಡೆಯುವಂತಹ ವಿಶೇಷವಾದ ಘಟನೆಗಳನ್ನು ಕಳೆದುಕೊಳ್ತೀರಾ. ನಿಮ್ಮ ತೊಂದರೆಗಳು ಜಾಸ್ತಿ ಆಗಬಹುದು, ಏಕೆಂದರೆ ಸಣ್ಣ ತಪ್ಪು ನಿಮ್ಮ ಜೀವನದಲ್ಲಿ ಪ್ರತಿದಿನ ಪಶ್ಚಾತ್ತಾಪ ಪಡುವಂತಹ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಆ ಮಹಿಳೆಯನ್ನ ಕಂಡ ತಕ್ಷಣ, ಅವಳು ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ಬಿಟ್ಟು ಹೊರಟು ಹೋಗುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ಸೂಕ್ಷ್ಮವಾಗಿ ಅವರ ಜೊತೆ ಮಾತುಕತೆ ಮತ್ತು ಸಂಬಂಧವನ್ನು ನಿರ್ವಹಿಸಬೇಕಾಗಿರುತ್ತದೆ. ಏಕೆಂದರೆ ಒಮ್ಮೆ ಅವರು ನಿಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಯಾವ ರೀತಿ ನಿಮ್ಮ ಜೀವನಕ್ಕೆ ಆ ವ್ಯಕ್ತಿಯ ಪ್ರವೇಶವಾಗುತ್ತದೆ ಎಂದು ನೋಡೋದಾದರೆ, ಅವರು ನಿಮ್ಮ ಪಕ್ಕದ ಮನೆಯವರ, ಸಂಬಂಧಿಕರ ಅಥವಾ ಅನ್ಯರ, ಸಂಪೂರ್ಣವಾಗಿ ಬೇರೆಯವರ. ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಾ ಹೋಗ್ತೀನಿ. ನಿಮ್ಮ ಜೀವನವು ಯಾವಾಗಲೂ ಕೂಡ ವಿಶೇಷತೆಯಿಂದ ತುಂಬಿರುತ್ತದೆ. ಹೊಸದಾದ ಸಾಧನೆ ಮಾಡಬೇಕು, ಅದೃಷ್ಟದ ವಿಶೇಷವಾದ ಜೀವನವನ್ನು ನಡೆಸಬೇಕು, ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಬೇಕು ಎನ್ನುವಂತಹ ಕನಸುಗಳು, ನಾನಾ ರೀತಿಯ ಆಸೆಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಆದರೆ ಇದನ್ನೆಲ್ಲ ನೀವು ಸಂಪೂರ್ಣ ಮಾಡಿಕೊಳ್ಳೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಆ ಮಹಿಳೆಯ ಬೆಂಬಲ ಮಾತ್ರ ನಿಮ್ಮ ಜೀವನವನ್ನು ಅದ್ಭುತ ಮಾಡುತ್ತದೆ. ಒಟ್ಟಾರೆಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅವಳ ಹೆಸರು ಮತ್ತು ಅವಳನ್ನು ಗುರುತಿಸುವಂತಹ ವಿಧಾನವನ್ನು ಕೂಡ ತಿಳಿಸಿಕೊಡ್ತೇವೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನೀವು ಹಲವಾರು ಬಾರಿ ಕೆಲವು ಜನರನ್ನು ನೋಡಿರಬಹುದು. ಯಾವುದೇ ರೀತಿಯ ಒಂದು ವಿಶೇಷವಾದ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೂ ಕೂಡ ಅವರನ್ನು ಗುರುತಿಸೋಕೆ ನೀವು ವಿಫಲರಾಗ್ತೀರಾ. ಏಕೆಂದರೆ ಕೆಲವೊಮ್ಮೆ ನಮ್ಮ ಕಣ್ಣುಗಳನ್ನು ನಾವು ನಂಬೋದಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವಂತಹ ಪರಿಸ್ಥಿತಿಗಳನ್ನು ಅದೃಷ್ಟ ಎಂದು ನಾವು ಅಂದುಕೊಳ್ತೇವೆ. ಅದೇ ರೀತಿ ನೀವು ಮಾಡುವಂತಹ ಸಣ್ಣ ತಪ್ಪುಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ಅದೃಷ್ಟವನ್ನು ದುರಾದೃಷ್ಟ ಮಾಡುವಂತಹ ಸಮಯ ಇದಾಗಿರುತ್ತದೆ. ಮಾರ್ಚ್ 19ನೇ ತಾರೀಕು ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ, ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದರೆ ನಿಮ್ಮ ಜೀವನ ಅದೃಷ್ಟ ವಜ್ರದಂತೆ ಹೊಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಪಕ್ಕದಲ್ಲಿರುವಂತಹ ವ್ಯಕ್ತಿಯ ಅದೃಷ್ಟದ ಬಗ್ಗೆ ನೀವು ಯೋಚನೆ ಮಾಡೋದಿಲ್ಲ. ಅದೇ ರೀತಿಯ ತಪ್ಪುಗಳನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ತಪ್ಪುಗಳು ನಿಮ್ಮಿಂದ ನಡೀಬಾರ್ದು ಅನ್ನುವಂತಹ ಉದ್ದೇಶದಿಂದ ನಾನು ಇವತ್ತು ನಿಮಗೆ ಎಲ್ಲ ರೀತಿಯ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಪೂರ್ತಿ ಇರುವಂತಹ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕೆ ಅದೃಷ್ಟ ವ್ಯಕ್ತಿ ಕೈ ಹಿಡಿದ ನಂತರ ನೀವು ಸ್ವರ್ಗದಂತಹ ಒಂದು ವಿಶೇಷವಾದ ಸಂದರ್ಭವನ್ನು ಮತ್ತು ಸಂಬಂಧವನ್ನು ಬರಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಬದಲಾವಣೆಯನ್ನು ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆ. ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ತೊಂದರೆಗಳನ್ನು ನಿರ್ವಹಿಸುವಂತಹ ಸಾಧ್ಯತೆಯನ್ನು ಬರಮಾಡ್ಕೊಳ್ಳೋಕೆ ಸೂಕ್ಷ್ಮವಾದ ಹೃದಯ ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಕಾರ್ಪಣ್ಯಗಳು, ದುಷ್ಟಶಕ್ತಿಗಳ ಕಾಟಗಳು, ಶತ್ರುಗಳ ಒಂದು ವಿಶೇಷವಾದ ತೊಂದರೆಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಮಹಿಳೆ ನಿಮ್ಮ ಕೊನೆಯ ಆಸೆ ಆಗಿರಬಹುದು. ಏಕೆಂದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ಏನನ್ನಾದರೂ ಸಾಧಿಸಿ ನಮ್ಮ ಜೀವನದ ಕಷ್ಟಗಳಿಂದ ಹೊರಬರಬೇಕು ಅಂತ ಆಸೆ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಈ ಒಂದು ಮಾಹಿತಿ ಅದ್ಭುತವಾಗಿ ಮುಂದಕ್ಕೆ ಸಾಗೋದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಡುತ್ತದೆ ಅಂತ ಹೇಳಬಹುದು.
ವಿಶೇಷವಾಗಿ ನಿಮ್ಮ ಮನಸ್ಥಿತಿಯನ್ನು ಹೊಂದಿರುವಂತಹ ಜನರು ಹಲವಾರು ಬಾರಿ ಅಂದುಕೊಳ್ಳಬಹುದು, ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ನಾವು ಬೇಗ ಶ್ರೀಮಂತರಾಗ್ತೀವಿ ಅಂತ. ಆದರೆ ಅದು ಖಂಡಿತವಾಗಿ ತಪ್ಪಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಕಾಲ ಈಗ ಪ್ರಾರಂಭವಾಗ್ತಾ ಇದೆ. ನೀವು ಕೇವಲ ಮನುಷ್ಯರ ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡಿಕೊಳ್ಬಹುದು. ಆದರೆ ಒಬ್ಬ ಮನುಷ್ಯನ ಅದೃಷ್ಟ ಒಳೆಯುತ್ತಿದ್ದರೆ ಅವನು ಕುಳಿತುಕೊಂಡೇನೆ ಶ್ರೀಮಂತರಾಗೋದನ್ನು ನೀವು ಗಮನಿಸಿರ್ತೀರಾ. ಹಲವಾರು ಜನರು ಏನು ಕೆಲಸ ಮಾಡದೇ ಇದ್ರೂ ಕೂಡ ನಿಮ್ಮ ಸುತ್ತಮುತ್ತ ಇರುವ ಜನರುಗಳು ಹೆಚ್ಚು ಕೆಲಸ ಮಾಡೋದಿಲ್ಲ, ಪರಿಶ್ರಮವನ್ನು ಪಡೋದಿಲ್ಲ, ಆದರೂ ಕೂಡ ಅವರು ಕೋಟ್ಯಾಧಿಪತಿಗಳಾಗಿ ಜೀವನದಲ್ಲಿ ಜೀವಿಸುತ್ತಿದ್ದಾರೆ. ಅದರ ಹಿಂದಿರುವಂತಹ ಕಾರಣ ಏನು ಗೊತ್ತೇ? ಅವರ ಜೀವನದಲ್ಲಿ ಒಬ್ಬ ಮಹಿಳೆಯ ಆಶೀರ್ವಾದ ಮತ್ತು ಬೆಂಬಲವಿರುತ್ತದೆ. ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀ ದೇವಿಯ ನೆರಳಿನಂತೆ ಬರುತ್ತಾಳೆ. ಇದೀಗ ನಿಮ್ಮ ಜೀವನದಲ್ಲೂ ಕೂಡ ಅದೇ ರೀತಿಯ ಮಹಿಳೆಯ ಪ್ರವೇಶ ಆಗುತ್ತದೆ ಮತ್ತು ನೀವು ಕೂಡ ಬೇಗನೆ ಧನಿಕರಾಗೋದನ್ನು ಕಂಡುಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಎಲ್ಲ ರೀತಿಯ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ, ನಿಮ್ಮ ಕೈಯನ್ನು ಹಿಡಿದು ಮುಂದಕ್ಕೆ ಸಾಗಿಸುತ್ತದೆ. ಈ ಸಮಯದಲ್ಲಿ ನಿಮಗೆ ಶ್ರೀಮಂತಿಕೆ ಬರೋದನ್ನು, ನೀವು ಕೋಟ್ಯಾಧಿಪತಿಗಳಾಗೋದನ್ನು ಯಾರಿಂದ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಸಮಯಕ್ಕೆ ಸರಿಯಾಗಿ ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆ ಕಾಲಿಡುವಂತಹ ಅದ್ಭುತವಾದ ಸಂದರ್ಭ. ಈ ಮಹಿಳೆಯನ್ನು ಸರಿಯಾಗಿ ಗುರುತಿಸಿ ಅವಳನ್ನು ಕೋಪಗೊಳಿಸುವಂತಹ ತಪ್ಪನ್ನು ಎಂದಿಗೂ ಮಾಡಬೇಡಿ. ಏಕೆಂದರೆ ಮಾರ್ಚ್ ತಿಂಗಳು ನಿಮಗೆ ಅತ್ಯಂತ ಶುಭ ಸಮಯ ಪ್ರಾರಂಭವಾಗುತ್ತದೆ. ಮಾರ್ಚ್ 2026 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರುತ್ತದೆ. ಈ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ, ಚೈತ್ರ ನವರಾತ್ರಿ, ರಾಹು ಶನಿ ಮಹಾಗ್ರಹ ಯೋಗ, ಯುಗಾದಿ ಹಬ್ಬ, ಅಮಾವಾಸ್ಯೆ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಕೂಡಿ ಬರ್ತಾ ಇರೋದ್ರಿಂದ ಹೊಸ ಪಂಚಾಂಗವನ್ನು ತೆರೆಯುವಂತಹ ವಿಶೇಷವಾದ ಸಂದರ್ಭವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಪರಿಗಣಿಸಲಾಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಯುಗ ಪ್ರಾರಂಭವಾಗುವಂತಹ ವಿಶೇಷವಾದ ತಿಂಗಳು ಇದಾಗಿರುತ್ತದೆ. ಈ ಸಮಯದಲ್ಲಿ ಹೆಚ್ಚು ದುಷ್ಟಶಕ್ತಿಗಳ ಕಾಟ, ನಕಾರಾತ್ಮಕತೆಯ ಕಾಟ, ಅದೇ ರೀತಿ ಸಕಾರಾತ್ಮಕವಾದ ಪರಿವರ್ತನೆ ಎಲ್ಲದಕ್ಕೂ ಕೂಡ ಸೂಕ್ತವಾದ ಸಮಯವಾದ್ದರಿಂದ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು. ನೀವು ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ಕೂಡ ನಡೆಯುತ್ತದೆ ಮತ್ತು ದುಃಖದ ಸಮಯ ಬಂದಾಗ ಬಹುತೇಕ ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವವರು ಮಾತ್ರ ನಿಜವಾದ ನಿಮ್ಮವರಾಗಿರುತ್ತಾರೆ. ಇದು ಅದೇ ಸಮಯ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ 4 ಜನರು ನಿಮ್ಮ ಕೆಲಸಕ್ಕೆ ಬರುವಂತಹ ಸಮಯ. ಈ ಸಂದರ್ಭದಲ್ಲಿ ಯಾರು ನಿಮ್ಮವರು, ಯಾರು ಅನ್ಯರು, ಅವರನ್ನು ಹೇಗೆ ಗುರುತಿಸಬೇಕು, ನಿಮ್ಮ ಜೀವನದ ಬದಲಾವಣೆ ಯಾವ ರೀತಿ ಮಾಡಿಕೊಳ್ಬೇಕು, ದೇವರ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗೋದು ಹೇಗೆ, ಖಂಡಿತವಾಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ಈ ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ದೇವರ ಆಶೀರ್ವಾದಕ್ಕೆ ಒಳಗಾಗುತ್ತದೆ. ನಾನು ಈಗ ಹೇಳುತ್ತಿರುವಂತಹ ವಿಷಯ ಆ ಜನರ ಕೈ ಹಿಡಿದರೆ ನೀವು ಕೂಡ ಅದೃಷ್ಟದ ಸ್ವರ್ಗದಂತಹ ಜೀವನವನ್ನು ಬರಮಾಡ್ಕೊಳ್ಬಹುದು. ನಿಮ್ಮ ಅದೃಷ್ಟ ಕೂಡ ವಜ್ರದಂತೆ ಹೊಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಕಷ್ಟಗಳು ಹಿಂದಿನಿಂದಲೇ ಮುಕ್ತಾಯವಾಗುತ್ತೆ. ವೃಶ್ಚಿಕ ರಾಶಿಯವರೇ, ನಾವು ತಿಳಿಸಿರುವಂತಹ ಮಾಹಿತಿಯನ್ನು ತಪ್ಪು ಜನರ ಜೊತೆ ಸಂಘರ್ಷಿಸಿದಾಗ ನಿಮ್ಮ ಜೀವನದಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಹೋದರೆ ಖಂಡಿತವಾಗಿ ತೊಂದರೆಗಳು ಕಟ್ಟಿಟ್ಟ ಬುತ್ತಿ, ದೊಡ್ಡ ದೊಡ್ಡ ಅಪಘಾತಗಳು, ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಜೊತೆ ಒಳ್ಳೆಯವರಂತೆ ನಟಿಸಿ ನಿಮ್ಮ ಜೊತೆ ಇರುವಂತಹ ಎಲ್ಲರೂ ಕೂಡ ನಿಮ್ಮವರಾಗಿರೋದಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ. ಅವರ ಮೇಲೆ ಗಮನ ಕೊಡೋದು ತುಂಬ ಒಳ್ಳೆಯದು. ಆದರೂ ಕೂಡ ಈ ಸಮಯದಲ್ಲಿ ಅಂತಹ ಕೆಟ್ಟ ಜನರುಗಳಿಂದ ಹೊರ ಬರೋದಕ್ಕೆ ನಿಮಗೆ ಸೂಕ್ತವಾಗಿರುವಂತಹ ಸಂಕೇತಗಳನ್ನು ದೇವರು ಕಳಿಸ್ತಾ ಇರ್ತಾರೆ. ಅದನ್ನು ನೀವು ಗಮನಿಸಬೇಕಾಗುತ್ತೆ. ಇದೆಲ್ಲ ಕಳೆದರೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷದ ಸುದ್ದಿ ಸಿಗುವಂತಹ ಸಮಯ. ಪ್ರಶ್ನೆ ಹೇಳುತ್ತದೆ, ಮಾರ್ಚ್ ತಿಂಗಳು 2026ರಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವಂಥವರು ಯಾರು, ನಿಮಗೆ ದ್ರೋಹ ಮಾಡುವಂಥವರು ಯಾರು? ಖಂಡಿತವಾಗಿ ಮಾತನ್ನ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮತ್ತೆ ಎಂದೂ ಕೂಡ ಸಂಘರ್ಷವನ್ನು ಎದುರಿಸುವಂತಹ ಸಂದರ್ಭ ಬರುವುದಿಲ್ಲ. ಏಕೆಂದರೆ ಈ ತಿಂಗಳು ಸಂಬಂಧಗಳ ಮೇಲೆ ಪರೀಕ್ಷೆ ನಡೆಯುವಂತಹ ಸಮಯ. ಅಂದರೆ ನಿಮ್ಮ ಜೀವನದಲ್ಲಿ ಕೇವಲ ತೋರಿಕೆಯ ಸಂಬಂಧ ಹೊಂದಿರುವಂತಹ ಜನರು ಅವರಾಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನಿಮ್ಮಿಂದ ದೂರವಾಗ್ತಾರೆ. ಇದು ಒಳ್ಳೆಯ ಸಮಯವೇ ಸರಿ ಅಂತಾನೆ ಹೇಳಬಹುದು. ಏಕೆಂದರೆ ಕೆಟ್ಟ ಜನರ ಜೊತೆ ಇದ್ದು ನಿಮ್ಮ ಅದೃಷ್ಟ ಕೆಟ್ಟದಾಗುವುದರ ಬದಲು ಒಳ್ಳೆಯ ಜನರ ಜೊತೆ ಇದ್ದು ನಿಧಾನವಾಗದಿದ್ರೂ ಸರಿ ಮಟ್ಟಕ್ಕೆ ಏರುವಂತಹ ವಿಶೇಷವಾದ ಸಂದರ್ಭಗಳು ಬರುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಜನರು ಅತ್ಯಂತ ವಿಶೇಷವಾದ ಒಂದು ಗಮನವನ್ನು ನಿಮ್ಮ ಮೇಲೆ ಇಟ್ಟಿರೋದ್ರಿಂದ ನಿಮ್ಮ ಆಸೆಗಳನ್ನು, ಕನಸುಗಳನ್ನು ನೆರವೇರಿಸಿಕೊಳ್ಳೋಕೆ ಬಯಸಿದಾಗ ಎಲ್ಲರ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಜೊತೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಇದ್ದಂತಹ ಎಲ್ಲರೂ ಕೂಡ ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವಂಥವರು ಕೇವಲ ನಿಮ್ಮೊಂದಿಗೆ ಕೊನೆವರೆಗೂ ಕೂಡ ನಿಂತುಕೊಳ್ಳುವಂತಹ ಕೆಲವೇ ಜನರು. ಈಗ ಪ್ರಶ್ನೆ
ಪ್ರಶ್ನೆ ಅಂದರೆ ಅವರು ಯಾರು, ಅವರನ್ನು ನಾವು ಹೇಗೆ ಗುರುತಿಸಬೇಕು? ಖಂಡಿತವಾಗಿ ಈ ಬಗ್ಗೆ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ಅವರ ಹೆಸರನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಏಕೆಂದರೆ ಅವರನ್ನು ನೀವು ತಿಳಿದುಕೊಂಡಾಗ ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತೀರಾ. ಏಕೆಂದರೆ ನಿಮ್ಮ ಅಂದಾಜು ಬಹುತೇಕ ಸರಿಯಾಗಿ ಇರುತ್ತದೆ. ಕೊನೆವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆ ಹೆಸರು ತಿಳಿಯುತ್ತದೆ. ಖಂಡಿತವಾಗಿ ಈ ಸಮಯದಲ್ಲಿ, ಕಲಿಯುಗದಲ್ಲಿ ಯಾರು ಕೂಡ ನಮಗೆ ನಿಜವಾದ ಸಹಾಯ ಮತ್ತು ಸ್ನೇಹಿತರು ಸಿಗೋದು ಬಹಳ ಕಷ್ಟ. ನಿಜವಾಗಿ ಸಹಾಯ ಮಾಡುವಂತಹ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾ ಇರೋದು ನಿಮ್ಮ ಅದೃಷ್ಟವೇ ಸರಿ. ನಿಮ್ಮ ಜೀವನ ಇನ್ನು ಮುಂದೆ ಬದಲಾಗುತ್ತೆ. ನಿಮ್ಮ ಜೊತೆಗೆ ನಿಂತುಕೊಳ್ತಾರೆ. ನಿಮ್ಮ ಕಷ್ಟಗಳನ್ನು ಅವರ ಕಷ್ಟ ಎಂದು ಭಾವಿಸಿ ಪರಿಹಾರವನ್ನು ಸೂಚಿಸುವಂತಹ ವಿಶೇಷವಾದ ಸ್ನೇಹಿತರು ನಿಮ್ಮ ಜೊತೆ ಇರೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಆತ್ಮವಿಶ್ವಾಸವನ್ನು ಹೊಂದುವಂತಹ ಸಂದರ್ಭ ಇದಾಗಿರುತ್ತದೆ. ಖಂಡಿತವಾಗಿ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿ ನಿಂತುಕೊಳ್ತಾಳೆ. ಅವಳು ನಿಮಗೆ ಉತ್ತಮವಾದ ಸ್ನೇಹಿತೆ ಆಗಿರಬಹುದು. ಆ ಒಳ್ಳೆಯ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಅನಿಸಿದ ತಕ್ಷಣ ಅವರನ್ನು ಅರ್ಥ ಮಾಡಿಕೊಳ್ಳಿ. ಮಾರ್ಚ್ ಯುಗಾದಿ ನಂತರ ಅವರು ನಿಮ್ಮ ಜೀವನಕ್ಕೆ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಖಂಡಿತವಾಗಿ ಯಾರಾದರೂ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಇದ್ದಾರೆ ಅಥವಾ ಬರುತ್ತಿದ್ದಾರೆ ಎಂದು ನಿಮಗೆ ತಿಳಿಸಿದರೆ ಅಥವಾ ಅನಿಸಿದರೆ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಬೇಡಿ. ಏಕೆಂದರೆ ಅವರು ಬೇರೆಯವರಿಗಿಂತ ನಿಮ್ಮ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಟಿರ್ತಾರೆ, ಗೌರವವನ್ನು ಇಟ್ಟುಕೊಂಡಿರ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇರುವಂತಹ ವ್ಯಕ್ತಿಯೇ ಅವರಾಗಿರಬಹುದು. ಆದರೆ ನೀವು ಅವರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿರೋದಿಲ್ಲ, ಅವರ ಬಗ್ಗೆ ಹೆಚ್ಚು ಚಿಂತೆ ಮಾಡೋದಿಲ್ಲ. ಅವರನ್ನು ಬರೀ ಸ್ನೇಹಿತರ ಪಟ್ಟಿಯಲ್ಲಿ ಇಟ್ಟಿರ್ತೀರಾ ಅಷ್ಟೇ. ಆದರೆ ಅವರು ನಿಮ್ಮನ್ನು ವಿಶೇಷವಾಗಿ ಉತ್ತಮವಾದ ಸ್ಥಾನಕ್ಕೆ ತಲುಪಿಸೋದಕ್ಕೋಸ್ಕರ ಸಾಕಷ್ಟು ಕಷ್ಟವನ್ನು ಪಡ್ತಿರ್ತಾರೆ. ನಿಮ್ಮ ಸಂತೋಷದಲ್ಲಿ ಅವರ ಸಂತೋಷವನ್ನು ಪಡೆದುಕೊಂಡಿರ್ತಾರೆ. ನೀವು ಅವರನ್ನು ನಂಬಬೇಕಾಗುತ್ತದೆ ಮತ್ತು ನಿಮ್ಮ ಜೀವನದ ಪ್ರಮುಖವಾದ ವ್ಯಕ್ತಿ ಅವರೇ ಆಗಿರ್ತಾರೆ. ಅವರು ಸಮಾಜದಲ್ಲಿ ಸ್ವಲ್ಪ ಹಿಂದುಳಿದಂತಹ ವ್ಯಕ್ತಿ ಆಗಿರಬಹುದು. ನಿಮ್ಮ ಜೀವನಕ್ಕೆ ಬಂದು ದೊಡ್ಡ ಸಹಾಯವನ್ನು ಮಾಡ್ತಾರೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗಲೂ ಕೂಡ ನಿಮ್ಮ ಜೊತೆ ನಿಂತುಕೊಳ್ತಾರೆ. ನಿಮಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಮೊದಲೇ ಜೊತೆಯಾಗುವಂಥವರು ಅವರೇ ಆಗಿರ್ತಾರೆ. ಬಹಳಷ್ಟು ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅವಳಾಗಿರೋದ್ರಿಂದ ಖಂಡಿತವಾಗಿ ಇದು ಒಂದು ಪರೀಕ್ಷೆಯ ಸಮಯದ ಹಂತವನ್ನು ತಲುಪಿದ ನಂತರ ವಿಶೇಷವಾದ ಸಂದರ್ಭ ಅಂದರೆ ಸಂಕಷ್ಟ ಬಂದಾಗಲೇ ಜನರ ನಿಜವಾದ ಮುಖವಾಡಗಳು ಕಾಣಿಸಿಕೊಳ್ಳುತ್ತದೆ. ಕೆಲವರು ಕಾರಣವನ್ನು ಹೇಳ್ತಾರೆ, ಕೆಲವರು ಮೌನವಾಗಿ ಬಿಡ್ತಾರೆ, ಇನ್ನು ಕೆಲವರು ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾರೆ. ಆದರೆ ಈ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾರೆ. ಅವರು ನಿಮಗೆ ಎಲ್ಲ ತೊಂದರೆಗಳನ್ನು ದೂರ ಮಾಡ್ತಾರೆ. ನಿಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವರ ಬಳಿ ಹಣವಿಲ್ಲದಿದ್ದರೂ ಕೂಡ ನಿಮಗೆ ಹಣವನ್ನು ಸಹಾಯ ಮಾಡ್ತಾರೆ. ಒಟ್ಟಾರೆಯಾಗಿ ಒಳ್ಳೆಯ ಭಾವನೆ ಇರುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ಎಂದೂ ಕೂಡ ಅವರನ್ನು ಕಳೆದುಕೊಳ್ಬೇಡಿ. ಅವರ ಸ್ನೇಹ ನಿಮ್ಮ ಜೀವನಕ್ಕೆ ದೊಡ್ಡ ಒಂದು ಉಸಿರಾಗಬಹುದು. ಆದ್ದರಿಂದ ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಅವರ ಮಾತುಗಳನ್ನು ಗೌರವಿಸಿ. ಅವರನ್ನು ಕಳೆದುಕೊಳ್ಳುವಂತಹ ತಪ್ಪುಗಳನ್ನು ಮಾಡಬೇಡಿ. ಆ ಮಹಿಳೆಯ ಹೆಸರು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಪಿ ಅಕ್ಷರದಿಂದ ಪ್ರಾರಂಭವಾಗುವಂತಹ ಮಹಿಳೆ ನಿಮ್ಮ ಜೀವನದಲ್ಲಿ ಮೊದಲೇ ಇದ್ದರೆ ಅವರಿಗೆ ಗೌರವವನ್ನು ಕೊಡಿ ಮತ್ತು ಅವರನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿ ನಿಮ್ಮ ಕಾರ್ಯವನ್ನು ನಿರ್ವಹಿಸಿ. ಇನ್ನು ಮುಂದೆ ನಿಮ್ಮ ಜೀವನ ಅವರ ಜೊತೆ ಸೇರಿ ಒಟ್ಟಾರೆಯಾಗಿ ಅದ್ಭುತವನ್ನು ಸೃಷ್ಟಿ ಮಾಡುವಂತಹ ಸಮಯಗಳು ಪ್ರಾರಂಭವಾಗುತ್ತೆ. ಈ ಒಂದು ವಿಶೇಷವಾದ ವೃಶ್ಚಿಕ ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.